ಇನ್ನು ಜನರ ಮನಸ್ಸಿಗೆ ನೋವಾಗಬಾರದು ಅಂತ ರಾಜೀನಾಮೆ ಹಿಂಪಡೆದಿದ್ದೇನೆ. ಇದು ವಿಜಯಪುರದಲ್ಲಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಅವರ ಹೇಳಿಕೆ. ಈ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದೇ ಇರುವುದಕ್ಕೆ ಯಶವಂತ ರಾಯಗೌಡ ಪಾಟೀಲ್ ಅವರು ರಾಜೀನಾಮೆಯನ್ನ ನೀಡಿದ್ರು. ಈಗ ಅವರ ಮನವೊಲಿಸುವಂತಹ ಪ್ರಯತ್ನ ಯಶಸ್ವಿಯಾಗಿದೆ. ಜನರ ಭಾವನೆ ನೋಡಿ ಯಾವ ಸಚಿವ ಸ್ಥಾನ ಬೇಡ, ಜನರ ಪ್ರೀತಿ ಸಾಕು, ನನ್ನ ಕೊನೆಯ ಉಸಿರು ಇರುವವರೆಗೂ ಕಾಂಗ್ರೆಸ್ನಲ್ಲೇ ಇರ್ತೇನೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು, ಕಾಂಗ್ರೆಸ್ನಲ್ಲೇ ಇರ್ತಾ ಇದ್ದೆ ಅನ್ನುವಂತಹ ಮಾತನ್ನ ಯಶವಂತ ರಾಯಗೌಡ ಪಾಟೀಲ್ ಹೇಳಿದ್ದಾರೆ. ಈ ಸಲ ಮಂತ್ರಿಮಂಡಲ ರಚನೆ ಆಗುವ ಸಂಬಂಧ ಕೇಳ್ದಲ್ಲದು ನಿಮಗೆ ನಿರಂತರ ಗೊತ್ತದ. ಎಷ್ಟು ವರ್ಷಗಳಿಂದ ಮಂತ್ರಿಮಂಡಲ ಬಗ್ಗೆ ಚರ್ಚೆಗಳಾಗಿದೆ ಅನ್ನೋದು ನೀವು ಭಾಳ ಸಲ ನಾನು ಕೇಳಿರಿ, ನಾನು ಭಾಳ ಸಲ ಹೇಳಿನಿ ನಿಮಗೆ. ಆಮೇಲೆ ನನ್ನದೇ ಒಂದು ಪ್ರಶ್ನಾಗ ಒಬ್ರು ಕೇಳಿರಿ, ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಅಂತ. ನಾನು ಹೇಳಿನ ವೆರಿ ನೆಕ್ಸ್ಟ್ ಮಿನಿಟ್ ಐ ವಿಲ್ ಟೇಕ್ ಕಾಲ್ ಅಂತ. ಆದರೆ ನೋಡ್ರಿ, ಎಮೋಷ್ನಲಿ ವಿಷಯ ಇತ್ತದ. ಆದರೆ ನಮ್ಮ ಪಕ್ಷದ ಹಿರಿಯರು, ನನ್ನ ಒಡನಾಡಿಗಳು, ನನ್ನ ಆತ್ಮೀಯರು, ನನ್ನ ಹಿತೈಷಿಗಳು, ನಾನು ಹೇಳಿದಲ್ಲ ಸುದೀರ್ಘ ಹೇಳಿನಿ, ಯಾರು ಬಂದರು, ಏನೇನು ಹೇಳಿದ್ರು, ಏನೇನು ಮಾತಾಡಿದ್ರು. ಏನು ಅಧಿಕಾರ ಒಂದೇ ದೊಡ್ಡದ ಈ ಭೂಮಿ ಮೇಲೆ. ಪೋಸ್ಟ್ ಮಾರ್ಟಮ್ 3 ದಿನ ಆಯ್ತು, ಎಲ್ಲ ಗೊತ್ತದ ನಿಮಗೆ. ನಾನು ಒಂದೇ ಮಾತಾಡ್ತೀನಿ, ನನ್ನಂತ ಸ್ಟ್ರೇಟ್ ಫಾರ್ವರ್ಡ್ ರಾಜಕಾರಣನೇ ಯಾರೂ ಮಾಡಿಲ್ಲ. ಎಮೋಷ್ನಲಿ ಆ ಕ್ಷಣಕ್ಕಾಗ್ಯದ, ನಾನು ರೆಕ್ಟಿಫೈ ಮಾಡ್ಕೊಂಡಿನಿ. ನನ್ನ ಪಕ್ಷದವರು ಆ್ಯಸ್ ಎ ಜನರಲ್ ಸೆಕ್ರೆಟರಿ ವಿದಿನ್ 3 hours ನನ್ನ ಮನೆಗೆ ಬಂದು ನನಗೊಂದು ಮನವಿ ಮಾಡಿದ ಬಳಿಕ ಸ್ಪಂದಿಸಿದ್ದೀನಿ. ನಾನು ಗೌರವ ಕೊಡಬೇಕಲ್ಲ. ಆ ಪಕ್ಷ ನನಗೆ ಸುದೀರ್ಘ ರಾಜಕಾರಣಕ್ಕೆ ಅವಕಾಶ ಮಾಡಿ ಕೊಟ್ಟದು. ಹೌದು, ಒಂದು ಮಂತ್ರಿ ಮಾಡಲಿಕ್ಕಿಲ್ಲ ಅವರು, ಆದರೆ ನನಗೆ ಅವಕಾಶ ಬೇರೆ ಬೇರೆ ಕೊಟ್ಟೋದು ಇಲ್ಲೋ. ಆ ಪಕ್ಷಕ್ಕೆ ನಾನು ಗೌರವಯುತವಾಗಿ ನೋಡ್ಕೋಬೇಕು ಇಲ್ಲೋ. ನಾನು ಅದಕ್ಕೆ ಪಕ್ಷದ ನಿರ್ಣಯಕ್ಕೆ ಪಾಲನೆ. ನಾನು ಇವತ್ತೇ ಒಂದು ಮಾತು ಹೇಳಿದೆ, ಈ ಮಂತ್ರಿ ಆಗೋ ಕಾಲಾಗ ನನಗೆ ಇಷ್ಟು ಆಯ್ತಿದ್ದು. ಇನ್ನು ಜೀವನದಾಗ ಇದು ಕೇಳಂಗಿಲ್ಲ. ನಿರೀಕ್ಷೆನೇ ಇಟ್ಕೊಳ್ಳಿಲ್ಲ ಅಂದ್ರೆ ಪ್ರಶ್ನೆನೇ ಬರೋಂಗಿಲ್ಲಲ್ಲ. ಈ ನಿರೀಕ್ಷೆಗಳನ್ನು ಹುಟ್ಟು ಹಾಕಿದವ್ರೆ ಅವರು, ನಮ್ಮವರು. ನಾನು ಅದಕ್ಕೆ ಏನು ಹೇಳಿಬಿಟ್ಟು ಇಂಥವು ಯಾವುವೂ ಅಪೇಕ್ಷೆ ಪಡೋಂಗಿಲ್ಲ. ನಾನು ಇಡೀ ರಾಜಕಾರಣದ ಅವಧಿ ಒಳಗೆ ನಾನು ಇದನ್ನೆಂದೂ ನಿರೀಕ್ಷೆ ಮಾಡೋಂಗಿಲ್ಲ. ಐ ಆಮ್ ವೆರಿ ಮಚ್ ಅಗ್ರೆಸಿವ್ ಪರ್ಸನ್, ಯು ನೋ ಆಲ್ ದಟ್. ಬಟ್ ಟುಡೇ ಸಿನಾರೋ ಐ ವಿಲ್ ರೆಸ್ಪೆಕ್ಟ್ ಮೈ ಲೀಡರ್ಸ್ ವರ್ಡ್ಸ್. ಸೊ ಅವ್ರಿಗೆ ಗೌರವ ಕೊಡಬೇಕಾಗ್ತದೆ. ನನ್ನ ಭಾವನೆಗಳು ಇಲ್ಲಿ ಬಹಳ ಅದಾವ, ಆದರೆ ಅದನ್ನು ಇಲ್ಲಿ ತರೋ ಪರಿಸ್ಥಿತಿಗಳು ಇವತ್ತಿಲ್ಲ. ಇಟ್ ವಿಲ್ ಒನ್ ಡೇ ಇಟ್ ವಿಲ್ ಕಮ್. ಇವತ್ತು ನಾನು ಒಂದು ಅತ್ಯಂತ ವಿಚಿತ್ರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀನಿ. ನನಗೆ ಸಂವೇದನಾಶೀಲ ಇದೆ. ನಾನು ಶಾಂತಿಯುತವಾಗಿ ಏನು ಮಾಡೀನಿ. ನನಗೆ ಬೇರೆ ವಿಚಾರಗಳನ್ನು ಬೇರೆ ಸಂದರ್ಭ ಬಂದಾಗ ನೋಡೋಣ. ಐ ಆಮ್ ವೆರಿ